ಶಕ್ತಿ ಯೋಜನೆ ಮಹಿಳೆಯರ ಉಚಿತ ಬಸ್ ಸಂಚಾರಕ್ಕೆ ಇರೋ ಯೋಜನೆ. ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿನಿಯರು ಕೂಡ ಶಕ್ತಿ ಯೋಜನೆ ಮೂಲಕ ಫ್ರೀಯಾಗಿ ಓಡಾಡ್ತಿದ್ರು. ಆದರೆ ವಿದ್ಯಾರ್ಥಿಗಳು ಮಾತ್ರ ಹಣ ಕೊಟ್ಟು ಬಸ್ ಪಾಸ್ ಮಾಡಿಸಬೇಕಿತ್ತು. ಇದನ್ನ ನೋಡಿದ ಹುಡುಗರು ನಮಗೇನೋ ಫ್ರೀ ಇಲ್ವಾ ಅಂತ ಬೇಸರಗೊಂಡಿದ್ರು. ಆದರೆ ಇನ್ಮುಂದೆ ವಿದ್ಯಾರ್ಥಿಗಳು ಹಣ ಕೊಡದೇನೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡಬಹುದು. ನಿನ್ನೆ ಅಧಿಕಾರಕ್ಕೇರ್ತಾ ಇದ್ದಂತೆ ಮೊದಲ ಸಂಪುಟ ಸಭೆ ನಡೆಸಿ ಸಿಎಂ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿದ್ರು. ನಿನ್ನೆ ಸಿಎಂ ಘೋಷಣೆ ಮಾಡಿದ್ರೆ ಇಂದು ಈ ಬಗ್ಗೆ ಸಾರಿಗೆ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಅಂತ ಆದೇಶ ಹೊರಡಿಸಿರೋ ಸಾರಿಗೆ ಇಲಾಖೆ ಷರತ್ತು ಹಾಗೆ ನಿಬಂಧನೆಗಳನ್ನ ಪ್ರತ್ಯೇಕವಾಗಿ ಹೊರಡಿಸ್ತೀವಿ ಅಂತ ಹೇಳಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿದ್ಯಾರ್ಥಿಗಳು ಧನ್ಯವಾದ ಹೇಳಿದ್ದಾರೆ. ಸಾರಿಗೆ ಇಲಾಖೆಯ ಇದೇ ಆದೇಶ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ. ಪಾಸ್ಗಾಗಿ 1200 ರೂಪಾಯಿವರೆಗೂ ಹಣ ಖರ್ಚು ಮಾಡ್ತಾ ಇದ್ವಿ, ಈಗ ಅದೇ ಹಣದಲ್ಲಿ ಯೂನಿಫಾರ್ಮ್ ಖರೀದಿ ಮಾಡ್ತೀವಿ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ವಿದ್ಯಾರ್ಥಿಗಳಿಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಅಂದನ್ನು ನೋಡೋಣ. PUC ವರೆಗಿನ ವಿದ್ಯಾರ್ಥಿಗಳ ಬಸ್ ಪಾಸ್ಗೆ 1050 ರೂಪಾಯಿ ಇತ್ತು. ಆದರೆ ಇನ್ಮೇಲೆ ವಿದ್ಯಾರ್ಥಿಗಳು ಉಚಿತವಾಗಿ ಬಸ್ ಸಂಚಾರ ಮಾಡಬಹುದು. ಇನ್ನು ವೃತ್ತಿಪರ ಕೋರ್ಸ್ ಮಾಡೋರು, ಪದವಿ ಹಾಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಪಾಸ್ ದರ 1300 ರೂಪಾಯಿ ಇತ್ತು. ಇವರಿಗೂ ಇನ್ಮುಂದೆ ಫ್ರೀ ಆಗುತ್ತೆ. ಉಳಿದಂತೆ ತಾಂತ್ರಿಕ ಮತ್ತೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 1830 ರೂಪಾಯಿ ಬಸ್ ಪಾಸ್ ದರ ಇತ್ತು. ಅವರು ಕೂಡ ಇನ್ಮುಂದೆ ಹಣ ಕೊಡದೇನೆ ಕಾಲೇಜ್ಗೆ ಫ್ರೀಯಾಗಿ ಹೋಗ್ಬೋದು. ಫ್ರೀ ಬಸ್ ಪಾಸ್ ಆದೇಶದಿಂದ NSUI ಸಂಘಟನೆ ಖುಷಿಯಾಗಿದ್ದು ಬೆಂಗಳೂರಿನಲ್ಲಿರೋ ಡಾಕ್ಟರ್ ಮನಮೋಹನ್ ಸಿಂಗ್ ವಿವಿ ಮುಂದೆ ಸಂಭ್ರಮಾಚರಣೆ ಮಾಡಿದ್ರು. ಅದರಲ್ಲೂ ಮನಮೋಹನ್ ಸಿಂಗ್ ವಿವಿ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಜೊತೆಗೆ ಇನ್ಮುಂದೆ ಮಧ್ಯಾಹ್ನ ಫ್ರೀ ಬಿಸಿಯೂಟ ಕೂಡ ಸಿಗುತ್ತೆ. ಇನ್ನು OCCC ಇಲ್ಲದ 1500 ಚದರ ಅಡಿ ನಿವೇಶನಗಳಿಗೂ ವಿದ್ಯುತ್ ಸಂಪರ್ಕ ನೀಡುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ದಿನ ಘೋಷಣೆ ಮಾಡಿದ್ರು. ಇದು ವಿದ್ಯುತ್ ಬಳಕೆದಾರರು ಹಾಗೆ ಗುತ್ತಿಗೆದಾರರಿಗೆ ಖುಷಿ ತಂದಿದೆ. ಇನ್ನು ಬೆಂಗಳೂರಿನ ರಸ್ತೆ ಅಭಿವೃದ್ಧಿಯೂ ಕೂಡ 2000 ಕೋಟಿ ಹಣ ಮೀಸಲಿಟ್ಟಿರೋ ಬಗ್ಗೆ ಬೆಂಗಳೂರಿಗರು ಖುಷಿ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಸಿಎಂ ಆಗಿ ಚಾರ್ಜ್ ತಗೊಳ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಸಾಲು ಸಾಲು ಸಿಹಿ ಸುದ್ದಿ ನೀಡಿದ್ದಾರೆ.